ಚಿಂತಾಮಣಿ ಹೆರಿಗೆ ವೇಳೆ ಚುಚ್ಚುಮದ್ದನ್ನು ನೀಡಲು ಲಂಚ ಕೇಳಿ ಹಣ ಪಡೆಯುತ್ತಿದ್ದ ವಿಡಿಯೋ ಸೆರೆ ಹಿಡಿದು ವೈದ್ಯನ ವಿರುದ್ಧ ಶಿಸ್ತು ಕ್ರಮ ಜರುಗಿಸಲು ಆಸ್ಪತ್ರೆಯ ಆಡಳಿತಾಧಿಕಾರಿ ಡಾ ಸಂತೋಷ್ ರವರಿಗೆ ಜಯ ಕರ್ನಾಟಕ ಸಂಘಟನೆ ಪದಾಧಿಕಾರಿಗಳು ಮನವಿ ಪತ್ರ ಸಲ್ಲಿಸಿದಂಥ ಘಟನೆ ನಡೆದಿದೆ. ಚಿಂತಾಮಣಿ ನಗರದ ಗಾಂಧಿನಗರದ ವಾಸಿಯಾದ ಗರ್ಭಿಣಿ ಮಹಿಳೆ ಉಜ್ಮಾರ್ ಅವರು ಹೆರಿಗೆಗಾಗಿ ನಗರದ ಸರ್ಕಾರಿ ಮಹಿಳಾ ಮತ್ತು ಮಕ್ಕಳ ಆಸ್ಪತ್ರೆಗೆ ದಾಖಲಾಗಿದ್ದಾರೆ. ಹೆರಿಗೆಯಾದ ನಂತರ ಆಸ್ಪತ್ರೆಯ ಡಾ ಜಯರಾಮ್ ರೆಡ್ಡಿ ಎಂಬುವವರು ಆಕೆಯ ನೆಂಟರಿಂದ ಹಣ ಕೇಳಿದ ಸಂದರ್ಭದಲ್ಲಿ ಜಯ ಕರ್ನಾಟಕ ಸಂಘಟನೆಯ ಪದಾಧಿಕಾರಿಗಳು ಎಂಟ್ರಿ ಕೊಟ್ಟು ಲಂಚ ಪಡೆಯುವಂತಹ ವಿಡಿಯೋವನ್ನು ಸೆರೆ ಹಿಡಿಯುವಲ್ಲಿ ಯಶಸ್ವಿಯಾದರು. ಇದೇ ವಿಡಿಯೋವನ್ನು ಇಟ್ಕೊಂಡು ಲಂಚ ಪಡೆದ ವೈದ್ಯ ಜಯರಾಮ್ ರೆಡ್ಡಿರವರ ವಿರುದ್ಧ ಶಿಸ್ತು ಕ್ರಮ ಜರುಗಿಸಲು ಆಸ್ಪತ್ರೆಯ ಆಡಳಿತಾಧಿಕಾರಿ ಡಾ ಸಂತೋಷ್ ಕುಮಾರ್ ಅವರಿಗೆ ಮನವಿ ಪತ್ರ ಸಲ್ಲಿಸಿದರು. ನಂತರ ಜಯ ಕರ್ನಾಟಕ ಸಂಘಟನೆಯ ತಾಲೂಕು ಅಧ್ಯಕ್ಷರಾದ ಸತ್ಯನಾರಾಯಣ ಸಿಂಗ್ ಮಾತನಾಡಿ, ಲಂಚ ಪಡೆದ ವೈದ್ಯನ ವಿರುದ್ಧ ಸೂಕ್ತ ಕಾನೂನು ಕ್ರಮ ಕೈಗೊಳ್ಳಬೇಕು, ಇಲ್ಲವಾದಲ್ಲಿ ಇದರ ವಿರುದ್ಧ ಮುಂದಿನ ದಿನಗಳಲ್ಲಿ ಉಗ್ರ ಹೋರಾಟ ನಡೆಸುತ್ತೇವೆ ಅಂತ ಎಚ್ಚರಿಕೆ ನೀಡಿದರು. ಎಷ್ಟು ಕೊಡಿ ಅಂತ ಎಷ್ಟು ಕೊಡಿ ಸಿಕ್ಕಾಕೊಂಡು सर सर तुम्हें कितना दिया मैं लिया बहुत अच्छे. ठीक है जी. आप पूछने का कुछ रहे तो दो, कुछ कम रहे तो कम दो. क्या की बोल रहे? परवाह नहीं है, वैसा नहीं है, मैं पूछ रहा नहीं वैसा. ठीक है, खुशी से देने का है. अच्छा है, अक्षन तो रखना है अभी. अच्छा बेटा अभी देरी ಅಂತ ನಾವು ನಂದಿಗಾನಹಳ್ಳಿಯಿಂದ ಬಂದಿದ್ದೀವಿ. ನಮ್ಮ ಯಜಮಾನ್ ಮೊನ್ನೆ ಆಪ್ರೇಷನ್ ಸೋಮವಾರ ಅಡ್ಮಿಟ್ ಆಗಿದ್ದು, ಆಪ್ರೇಷನ್ಗೆ 4,000 ಇಸ್ಕೊಂಡಿದ್ದು ಜಯರಾಮ್ ಸರ್ ಅವರು. ಮತ್ತೆ ಇನ್ನೂ 2,000 ಬೇಕು ಅಂತ ಕೇಳಿದ್ದಾರೆ. ನಮ್ಮ ಯಜಮಾನ್ ಕೊಡಲಿಲ್ಲ ಅಂದಿದ್ದಕ್ಕೆ ಗಲಾಟೆಗೆ ಹೋಗಿದ್ದಾರೆ. ಈ ದಿನ ಇಲ್ಲಿ ಬಂದಿರುವ ಸಾರ್ವಜನಿಕ ಆಸ್ಪತ್ರೆಗೆ ಬಂದಿರುವ ವಿಶೇಷತೆ ಏನಂದರೆ, ಇವತ್ತು ಜಯರಾಮ್ ರೆಡ್ಡಿ ಅವರು ಇದರಿಗೆ ಅನಸ್ತೇಷಿಯಾ ಕೊಡುವುದಕ್ಕಾಗಿ ಸಾರ್ವಜನಿಕರಲ್ಲಿ ಲಂಚವನ್ನು ಕೇಳುತ್ತಿದ್ದಾರೆ. ಅದನ್ನ ಎವಿಡೆನ್ಸಾಗಿ ನಾವು ಮಾಡಿಕೊಂಡು ವಿಡಿಯೋ ಮುಖಾಂತರ ಎಲ್ಲ ಮಾಡ್ಕೊಂಡಿದ್ದೀರಿ. ಆ ಜಯರಾಮ್ ರೆಡ್ಡಿ ಸರ್ನವರು ಕೂಡಲೇ ಅಮಾನತು ಮಾಡಿ ಇನ್ನು ಎಲ್ಲ ಡಾಕ್ಟ್ರುಗಳನ್ನ ಹಾಗೂ ಇಲ್ಲಿ ಕೆಲಸ ಮಾಡುವಂಥ ಎಲ್ಲ ಸಿಬ್ಬಂದಿನ ಯಾವುದೇ ರೀತಿ ಲಂಚ ತಗೊಂಡು ಇರೋದರ ಮಾಡಬೇಕಾಗಿ DOH ಅವ್ರಿಗೆ ಗಟ್ಟಿಯಾಗಿ ವಾರ್ನಿಂಗ್ ಮಾಡಿಬಿಟ್ಟು ಮನವಿ ಮಾಡ್ತಾಯಿದ್ದೀವಿ. ನಿನ್ನೆ 4 ಗಂಟೆಯಲ್ಲಿ ಒಬ್ಬರು ಕರೆ ಮಾಡಿ, ಸರ್ ಈ ಥರ ಜಯರಾಮ್ ರೆಡ್ಡಿ ಅವರು ಸರ್ಜನ್ ಡಾಕ್ಟ್ರು ನಮಗೆ ಹಣವನ್ನು ಬೇಡಿಕೆ ಇಡ್ತಿದ್ದಾರೆ, ದಯವಿಟ್ಟು ಬಂದು ನಮಗೆ ಸಹಕರಿಸಿ ಅಂತ ಹೇಳಿ ಕರೆ ಮಾಡಿದ್ರು ಸರ್. ಕರೆ ಮಾಡಿದ ತಕ್ಷಣ ಬಂದು ನಾನೇ ಹೋಗಿ ದುಡ್ಡಿಸ್ಕೊಂಡು ಒಳಗಡೆ ಹೋದರೆ ಪೇಷಂಟಿಗೆ ಬೈತಿದ್ದಾರೆ, ನನ್ನ ತಂಗಿ ಅಂತ ಹೇಳಿ ಹೋದೆ. ಅಲ್ಲಿ ವಿಚಾರ ಏನಂದರೆ, ತಾಯಿ ಮಗು ಸುರಕ್ಷಿತವಾಗಿದೆ, ಏನೂ ತೊಂದರೆ ಇಲ್ಲ, ಆರಾಮಾಗಿದೆ ಅಂತ ಬಾಯಲ್ಲಿ ಬರ್ತಾಯಿಲ್ಲ. ಅವ್ರ ಬಾಯಲ್ಲಿ ದುಡ್ಡು ಕೊಡು, ಹಣದ ಬೇಡಿಕೆ ನನ್ನ ಹತ್ರ ಹೇಳ್ತಿದ್ದಾರೆ. ಹಣ ಕೊಡು, ಎಷ್ಟಿದ್ರೆ ಅಷ್ಟು ಕೊಡು ಅಂತ ಬೇಡಿಕೆ ಇಡ್ತಾರೆ ಸರ್. ಸಾರ್ವಜನಿಕರ ಆಸ್ಪತ್ರೆಯಲ್ಲಿ 1,20,000 ಸಂಬಳ ಮಾಡುವಂಥ ವೈದ್ಯರಿಗೆ ಸಾರ್ವಜನಿಕರು 100-200 ರೂಪಾಯಿ ಸಂಪಾದನೆ ಮಾಡೋ ಸಾರ್ವಜನಿಕರಿಗೆ ಇಷ್ಟು ಪೀಡಿಸಿ ಅವ್ರನ್ನ ದುಡ್ಡು ಕೇಳ್ತಾರಲ್ಲ, ಇವರಿಗೆ ಸ್ವಲ್ಪ ಆದರೂ ಮಾನವೀಯತೆ ಅನ್ನೋದಿದೆಯಾ? ಮಾನವೀಯತೆ ಅಲ್ಲ, ಮರ್ಯಾದೆ ಇದೆಯಾ? ಇವರಿಗೆ ಯಾವ ರೀತಿ ಇವರಿಗೆ ಜನಸಾಮಾನ್ಯರ ಹತ್ರ ದುಡ್ಡಿಸ್ಕೊಂಡು ಬೇಡಿಕೆ